ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಶ್ಲಾಘನೆ ಇದಕ್ಕೆ ಇದು ಜಾಗತಿಕ ದಾಖಲೆ. ಕನ್ನಡಪ್ರಭ ಹೇಳಿರೋದು ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ. ಕನ್ನಡಪ್ರಭ ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ, ಆಮೇಲೆ ಹೋಗಿ ವೆರಿಫೈ ಮಾಡಿ ಸರಿಯಾಗಿದೆಯಾ ಇಲ್ವೋ ಅಂತ. ಇದು ಕನ್ನಡಪ್ರಭ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ ಗವರ್ನರ್ ಹೇಳಿರೋದು ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಅದು ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದಪ್ಪ, ನಾನು ಹೇಳಿರೋದಲ್ಲ. ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದು ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಇಂಡಿಯನ್ ಎಕ್ಸ್ಪ್ರೆಸ್ ನವ್ರು ಹೇಳಿರೋದು. ಆಮೇಲೆ ಈ ಹಿಂದೂ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ, ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ಹಿಂದೂ ಪತ್ರಿಕೆಯವ್ರು ಹೇಳಿರೋದು, ನಾನು ಹೇಳಿದ್ನ. ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ, ನಾ ರಿಪೋರ್ಟಿಂಗ್ ಓಕೆ, ಅಡ್ಮಿಟೆಡ್ಲಿ ರಿಪೋರ್ಟಿಂಗ್. ಸುಮ್ಮನೆ ರಿಪೋರ್ಟ್ ಮಾಡ್ತಾರ ಹಂಗೆ? ರಿಪೋರ್ಟ್ ಮಾಡಲೇಬೇಕಲ್ಲ, ರಿಪೋರ್ಟ್ ಮಾಡಿದ್ದಾರೆ ಅವತ್ತು. ಗವರ್ನರ್ಸ್ ಅಡ್ರೆಸ್ ಗ್ಯಾರಂಟೀಸ್ ಸ್ಕೀಮ್ಸ್ ಮಾಡಿದ್ದಾರೆ 5 crore people ಔಟ್ ಆಫ್ ಪಾವರ್ಟಿ. ಆಯ್ತು, ಹಾಗಾದ್ರೆ ಅಲ್ಲ 3 ತಿಂಗಳಲ್ಲಿ 5 ಕೋಟಿ ಪಾವರ್ಟಿ ಎಲ್ಲ 3 ತಿಂಗಳಲ್ಲಿ ಬಂದ್ಬಿಡ್ತಾ ಕ್ಲಾಸ್ ಆಯ್ತಾ? 5 ಕೋಟಿ ಜನ 3 ತಿಂಗಳಲ್ಲಿ ನಿಮ್ ಇದು ಚಾಲು ತಿಂಗಳಾಗಿದೆ. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಕೂತ್ಕೊಳ್ಳಿ ಬಸವರಾಜ ಬೊಮ್ಮಾಯಿ ಅವರು. ಆರ್ ಅಶೋಕ್ ಅವರು ಹೇಳಿದ್ದಾರೆ ಯಾಕೆ ತೆಗಲ್ಲ? ಈಗ ನೋಡಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ತನ್ನದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ಪಾಪ ಮಾಡಲಿ, ವಿರೋಧ ಪಕ್ಷದ ನಾಯಕರಾಗಿ ಏನು ಹೊಗಳಿ ಅಂತ ಹೇಳಕ್ಕಾಗತ್ತ? ನಾನು ಟೀಕೆ ಮಾಡಿದ್ದಾರೆ, ಮಾಡಲಿ, ಬೇಡ ಅಂತ ಹೇಳಲ್ಲ. ಟೀಕೆ ಮಾಡಿದ್ದಾರೆ, ಮಾಡಲಿ. ಟೀಕೆ ಮಾಡಕ್ಕೆ ನಂದೇನು ತಕರಾರಿಲ್ಲ. ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂಥ ಟೀಕೆಗಳು ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಇರೋದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದೇ ನಿಮ್ಮನ್ನ ಜನ. ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ, ಆ ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಸಲಹೆಗಳು ಕೊಡ್ರಿ. ಆ ಸಲಹೆಗಳನ್ನ ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದು. ಇದು ಪ್ರಜಾಪ್ರಭುತ್ವದ ಲಕ್ಷಣ ಮಿಸ್ಟರ್ ಯತ್ನಾಳ್. ಇದು ಪ್ರಜಾಪ್ರಭುತ್ವದ ಲಕ್ಷಣ, ಸಂಸದೀಯ ವ್ಯವಸ್ಥೆಯ ಲಕ್ಷಣ. ಮಾನ್ಯ ಅಧ್ಯಕ್ಷರೇ, ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ. ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತ? ಹೇಳಿ, ನೀವೇ ಹೇಳಕ್ಕಾಯ್ತಿತ್ತ? ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ನಾವು ಹೇಳ್ದಾಗೆಲ್ಲ ಬರೀತಾರ? ನಮ್ಮ ಮಾತೆ ಕೇಳ್ತಾರ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ನಿಮಗೆ ಏನಪ್ಪ ಇನ್ನು ಬೇಕಾದಷ್ಟಿದೆ. ಈಗ ಓದ್ಬೇಕೋ ಬೇಡ ನಿಲ್ಲಿಸ್ಬಿಡ್ಲ? ಹಂಗೆ ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ಅಪತ್ಯ ಆದರೆ ನಿಲ್ಲಿಸ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಕೂಡ ನಿಮ್ಗೆ
ಇದು ಸತ್ಯ ಹೇಳಿದ್ರೆ ಎಂಬರಾಸ್ ಆಗ್ತದೆ ನಿಮ್ಗೆ ಅಂತ. ಇಲ್ಲ ಏನಿಲ್ಲ ಎಂಬ್ರಾಸ್ ಏನಿಲ್ಲ, ಸತ್ಯ ಜನತೆ ಗೊತ್ತಿದೆ. ಅದೇನು ಬೇಡ, ಯಾಕೆ ಏನು ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ. ನನಗೇನಂದ್ರೆ ನಿಮ್ಮನ್ನ ಬಹಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನೆ ಸಿದ್ದರಾಮಣ್ಣ ಅವರೇ, ನಿಮ್ ಬಹಳ ದಿವಸ ನೋಡ್ಕೊಂಡು ಬಂದಿದ್ದೇನೆ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೇನೆ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೇನೆ. ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರ್ಲಿಲ್ಲ. ಅಷ್ಟು ಅಸಹಾಯಕತೆ ಬಂತ ನಿಮಗೆ? ಅಷ್ಟು ಅಸಹಾಯಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಾಯಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ನೋಡಿ, whatever appeared in the newspaper ಅಂತ ಹೇಳ್ಬಿಡಿ. ಬೇಡ, ಅಲ್ಲ ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ ಅವರೆಲ್ಲ ಪಾಪ ಯಾಕೆ ಒಂದ್ ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಓದಿ ಅಂತ ಹೇಳಿದ್ದೀನಲ್ಲ. ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗ್ಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಸಿ ಕೊಟ್ರೆ ಶಾಸಕರಿಗೆ ಉತ್ತರ ಸಿಗ್ತದೆ. ಹಣ ಬಂದಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ. ಪ್ರತಿ ಸಲ ನಿಂತರ ಆಗ್ತದ? ಐ ಆಮ್ ನಾಟ್ ಈಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡೋದ್ರಲ್ಲಿ ಕೇಳ್ಬೇಕು, ಎದ್ರೆ ಕೂತ್ಕೋತೀನಿ. ಅದು ಪ್ರತಿ ಸಲ ಮಾತ್ರ ಆಗ್ತದ? ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸುಮಾರು 7 ಕೋಟಿ ಮಹಿಳೆಯರಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ. ಜೂನ್ 11ನೇ ತಾರೀಕು, ನಾವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟು, ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು, ಇವತ್ತಿನವರೆಗೆ ಮಾನ್ಯ ಅಧ್ಯಕ್ಷರು ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತಿನಿಂದ ಜೂನ್ 11ರಿಂದ ಇವತ್ತಿನವರೆಗೆ 160 ಕೋಟಿ ಮಹಿಳೆಯರು, 160 ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ 160 ಕೋಟಿ ಟ್ರಿಪ್ಗಳು, ಸಾರಿ ಕೋಟಿ, ಆಯ್ತಪ್ಪ, ಸಬ್ಜೆಕ್ಟ್ ಕರೆಕ್ಷನ್, ಕೋಟಿ ಟ್ರಿಪ್ಗಳು. ಆಯ್ತ್ರಿ. 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ಯಾವ ಪಾರ್ಟಿಯವರು? MP ಮಾಡಿದವರು ಯಾರು? ಅವರ ಒಂದು ಧರ್ಮದ ಅವ್ರ ಪಾರ್ಟಿ ಆಧಾರದ ಮೇಲೆ ಮಾಡಿಲ್ಲ, ಅವರು ಜನಸೇವೆಯನ್ನು ಮೆಚ್ಚಿ ಮಾಡಿದ್ದೀರಿ. ಓಕೆ, ಅವರ ಧಾರ್ಮಿಕ ಪ್ರಚಾರವನ್ನು ಮೆಚ್ಚಿ ಮಾಡಿದ್ದೀರಿ, ಧಾರ್ಮಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದ್ದನ್ನು ಮಾಡಿದ್ದೀರಿ. ಅವರು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಗೊತ್ತಾ? ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ, ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ, ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು. ಕೇಳ್ರಿ ಸ್ವಲ್ಪ, ನೀವೆಲ್ಲ ಕೇಳಿಸ್ಕೊಳ್ದೇನೆ ಹಿಂಗಾಗಿರೋದು. ನೀವು ದಯಮಾಡಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ. ನೀವು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ
ಹಂಗಾಗಿ ಬಜೆಟ್ ಓದೋಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡ್ಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತೇವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ನಾವು ಏನಿಲ್ಲ ಏನಿಲ್ಲ. ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿಅಂಶ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಅಂಕಿ 160 ಕೋಟಿ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ನೋಡಿ ಬಜೆಟ್ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದವರು ನಾನಾ ನೀವ? ಇನ್ನೂ ಕೊಟ್ಟಿಲ್ಲ ನೀವು MLA ಲ್ಯಾಡ್ ಅದನ್ನ ಕೊಡಿ ಸರ್, ಆಮೇಲೆ ಅಭಿವೃದ್ಧಿ ಮಾತಾಡಿ. ಕೂತ್ಕೊಳ್ಳಿ. MLA ಲ್ಯಾಡೇ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ ಹೇಳಿ ಸರ್. ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಯಾಕೆ ನಿಲ್ತೀರಿ ನೀವು? ಕೂತ್ಕೊಳ್ಳಿ. ನೀವು ಯತ್ನಾಳ್ MLA ಲ್ಯಾಡ್ ಕೊಡಕ್ಕೆ ಕೂತ್ಕೊಳ್ಳಿ, ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ. ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ. ನಾನು ರೆಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ಮೇಲೆ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ, ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದದನ್ನೆಲ್ಲ ಹೇಳ್ತೀನಿ. ಮತ್ತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ, ಏನು ಹೇಳಬೇಕು ಅಂತ. ಇವ್ರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಗ್ಗಾಡಿಸ್ತಾರೆ. ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಮಾನ್ಯ ಅಧ್ಯಕ್ಷ, ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ, ಸುಳ್ಳ ನಿಜನ ನಾ ಹೇಳೋದು. ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು 3.5 ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂತ ಹಣ 2,800 ಕೋಟಿ. ಕಳೆದ ಬಜೆಟ್ನಲ್ಲಿ, ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂತ ಹಣ 2,800 ಕೋಟಿ. ಇಲ್ಲಿವರೆಗೆ ಮಾರ್ಚ್ 13 ಅಲ್ಲ, ಫೆಬ್ರವರಿ 13 ಖರ್ಚಾಗಿದ್ದಂತ ಹಣ 2,208 ಕೋಟಿ. ಸುಳ್ಳ ಇದು? ಮಕ್ಕಳೆಲ್ಲ JCB ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಟೆಂಪೋ ಟ್ರಾವೆಲ್ ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಆಯ್ತಪ್ಪ, ನಿಮ್ ಕಾಲದಲ್ಲಿ ಹೇಳಿದ್ದು ಸುಳ್ಳು ಸಿದ್ದರಾಮಯ್ಯನವರ ಸುಳ್ಳು ಅಂತ ಹೇಳಿದ್ ನಾವು. ಸುಳ್ಳ ಇದು? 100 ಹೌದು. ಇದು ಸುಳ್ಳ? ಎಲ್ಲ ಮಕ್ಕಳು ಓದ್ತಾ ಇರೋ ಸುಳ್ಳ? ಇದು ಸುಳ್ಳ? JCB ಅಲ್ಲಿ ಓದ್ತಾ ಇರೋ ಸುಳ್ಳ? ಅದು ಸತ್ಯ ಅಂತ ಇಟ್ಕೊಳ್ಳಿ. ನಾವೇನು ವಿರೋಧ ಮಾಡಿಲ್ಲ. ಸುಳ್ಳ? ನಾವೇನು ವಿರೋಧ ಮಾಡಿಲ್ಲ. ಸತ್ಯ ಅಂತ ಹೇಳಿ ನಂತರ ಧೈರ್ಯವಾಗಿ ಇದು ನೀವು ಹೇಳೋದು ಸತ್ಯ, ನಾನು ಹೇಳ್ತೀನಿ. ನೀವು ಹೇಳಿ, ಇದರಲ್ಲಿ ಮಕ್ಕಳು ಓದ್ತಾ ಇರೋ JCB ಸುಳ್ಳು ಅದರಲ್ಲಿ ಸಿಕ್ಕದೇನೆ ಅದ್ರಲ್ಲಿ ಹೋಗಿರ್ತಕ್ಕಂಥದ್ದು ನೀ ಹೇಳ್ತಾ ಇದೀಯ, ಅದರಿಂದ ಸತ್ಯ ಅಶೋಕ ಸತ್ಯ ಅಂತ ನೀನು ಒಪ್ಪಿಗಾದ್ರೆ 160 ಕೋಟಿ ಮಹಿಳೆಯರು 160 ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದ್ಮೇಲೆ 160 ಟ್ರಿಪ್ಗಳಲ್ಲಿ ಹೋಗಿ ಫ್ರೀಯಾಗಿ ಹೋಗಿದ್ದಾರೆ ಅಂತ ಒಪ್ಕೊಳ್ಳಪ್ಪ. ಅದು ಒಪ್ಕೊಳ್ಳಕ್ ತಯಾರಾಗಿಲ್ಲ ಸರ್. ದಿನಕ್ಕೆ ಎಷ್ಟು ಅವರೇಜ್ ಬಸ್ ಟ್ರಿಪ್? ನಾನು ಒಪ್ಕೋತೀನಿ ಧೈರ್ಯವಾಗಿ. ಇವ್ರು ಒಪ್ಕೊಳ್ಳಿ. ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, 2,208 ಕೋಟಿ ಫೆಬ್ರವರಿ 13 ಖರ್ಚಾಗಿದೆ. ಆಮೇಲೆ ಗೃಹ ಜ್ಯೋತಿ 1,60,00,000 ಗ್ರಾಹಕ ಕುಟುಂಬಗಳಿಗೆ, ಅಂದರೆ ಸುಮಾರು 5 ಕೋಟಿಗೂ ಹೆಚ್ಚು ಜನರಿಗೆ 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ
ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಲ್ಲ, ಸುಳ್ತಾನೆ? ಯಾವುದು? ಅಲ್ಲ ನೀವೇ ಹೇಳಿದಿರಲ್ಲ, ನಮ್ಮ ಹತ್ರ ದಾಖಲೆನೇ ಇದೆ ಅದು. ಆ ಬಡವ ಯೂನಿಟ್ವರೆಗೆ ಅಂತ ಹೇಳಿರೋದು ನಾನು. ಹೌದಿಲ್ಲ? ಎತ್ತಾಳವ್ರ ಇಲ್ಲ, ನೀವು ಉಪಯೋಗಿಸಿದ್ರು ಫ್ರೀ. ಅದು ಸುಳ್ಳು, ಇದು ಸುಳ್ಳು, ಸುಳ್ಳು. ಅದನ್ನೇ ನಾವು ಸುಳ್ಳು ಅಂತ ಹೇಳಿದ್ದು. ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ 200 ಯೂನಿಟ್ ವರೆಗೆ. 200 ಯೂನಿಟ್ ಫ್ರೀ ಅಂತ ಹೇಳಿ ಯಾವತ್ತಾರು ಮಾಡಿದ್ರೇನ್ರಿ? ನೀವ್ ಯಾವತ್ತಾರು ಕೊಟ್ಟಿದ್ರಾ? ಯಾವತ್ತಾರು ಕೊಟ್ಟಿದ್ರಾ? ಏನು ಅಲ್ಲ, ಒಂದೇ ನಿಮಿಷ. ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾವು ಈ ವರ್ಷ ಎಲ್ಲಾ ರೈತರಿಗೆ ಕೂತಿದೆ. ಇಲ್ಲಿವರೆಗೆ 5,168 ಫ್ರೀ ಕೊಟ್ಟವ್ರು ಯಾರು? ಮಾತಾಡೋ ಸರಿಯಲ್ಲ. ಬಿಡುಗಡೆ ಮಾಡಿದ್ದೇವೆ. ಯಾರ್ಯಾರನ್ನೋ ನೀವೆಲ್ಲ ಹೈಜಾಕ್ ಮಾಡೋದು ಬಿಜೆಪಿ ಅವರು. ಬೊಮ್ಮಾಯಿಯವರೇ, ಈಗ ಅಲ್ಲಿ ಉತ್ತರ ಕೊಡುವಾಗ ಬಂಗಾರಪ್ಪನವರು ಈಗ ಅಧ್ಯಕ್ಷರೇ 10 HP ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು, ಬೊಮ್ಮಾಯಿಯವರೇ ಇವರಲ್ಲ. ಮತ್ತು ಈಗ ಬಂಗಾರಪ್ಪನವರು ಕೊಟ್ಟಿದ್ದು ಕೊಟ್ಟಿದ್ದೇವೆ. ಈಗ ಬೇಕಷ್ಟು ಕೊಟ್ಟಿದ್ದೇವೆ. 10 ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಬೊಮ್ಮಾಯಿಯವರಿಗೆ ಅಲ್ಲಿ ಹಿಂಗಾದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ನೋಡಿ, ನಿಮ್ಮ ಇನ್ವೇಷನ್ ಅಲ್ಲ, ಮುಖ್ಯಮಂತ್ರಿ ಆಯ್ತು. ಈಗ ಉತ್ತರ ಕೊಡುವಾಗ ಅವ್ರು ಎತ್ತು ನಿಂತಾಗ ಮಾತಾಡೋದಾಗ್ತದ? ನೀವತ್ತು ನಿಂತ ಅವರೆಲ್ಲ ನಿಲ್ತಾರೆ, ಈ ಕಡೆ ನಿಲ್ತಾರೆ, ಮತ್ತೆ ಯಾವ ಉತ್ತರ ಕೊಡದೆ ಅವಾಗ? ಏನೋ ಹೊಸದಾಗಿ ಕೊಟ್ಟರಂಗ್ ಮಾತಾಡ. ಅವ್ರು ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟ ನಂತರ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕೇಳಿ. ಈಲ್ಡ್ ಆಗದಿದ್ರೆ ನೀವು ಕರೆಕ್ಟ್ ಈಗ ಕೇಳ್ಬೇಕಾದ್ರೆ ಈಲ್ಡ್ ಆಗ್ಬೇಕು. ನಿಮ್ಮಷ್ಟೇ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ, ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಸರಿ, ಕೇಳುವಾಗ ಈಲ್ಡ್ ಆದ್ರೆ ಅದನ್ನ ಕೇಳಿ. ಈಲ್ಡ್ ಆದ್ರೆ ನಿಮ್ಮ ಈಗ ಗೃಹ ಜ್ಯೋತಿ ಫ್ರೀ ಕೊಟ್ಟರೆ ನೀವೆದ್ದು ಹೇಳಿದ್ದು ಅಲ್ಲಿ ಅವರೇ ಎದ್ದು ಫ್ರೀ ಕೊಟ್ಟರೆ ಒಪ್ಕೊಳ್ಳಿ. ನಾಗಸ್ವಾಮಿ ಕೂತ್ಕೊಳ್ಳಿ. ಫ್ರೀ ಕೊಟ್ಟರು ಹೇಳಿ ಅಂತಾರೆ. ಏನಪ್ಪ ಹೇಳಿ ಹೇಳಿ ಮತ್ತೆ ಹೇಳಿ ಅಂತ ಹೇಳಿ ಭಾಷಣದ ನಂತರ ಮತ್ತೆ ಹೇಳಿ, ಉತ್ತರ ಆದ ನಂತರ ಹೇಳಿ. ಜಾಸ್ತಿ ಮಾಡಿದ್ರಲ್ಲ, ಅದನ್ನು ಹೇಳ್ಬೇಕಲ್ಲ ನಾವು. ಕೇಳ್ತೀನಿ. 2 ಸರಿ ನಿಮ್ಮ ಕ್ಲಾರಿಫಿಕೇಶನ್ ಅದನ್ನು ಮಾತಾಡ್ಲಿಕ್ಕೆ ಅವಕಾಶ ಇದೆ ನಿಮ್ಗೆ. ಕ್ಲಾರಿಫಿಕೇಶನ್ ಕೇಳಿ. ನಾನು ಇನ್ ಮುಂದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೇಳಿ ಅಂತ ಹೇಳಕ್ ಹೋಗಲ್ಲ, ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು. ಏನ್ರಪ್ಪ ಹೇಳಿ. ಈಗ ಮತ್ತೆ ಇಲ್ಲಿ ಈಗ ಒಂದು ಪ್ರಕಟಣೆ, ಒಂದು ಪ್ರಕಟಣೆ. ದಿನಾಂಕ 20/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷರ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೆಂಗಳೂರು ಜಿಲ್ಲಾ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಾನು ಈ ರಾಜ್ಯ ಜನತೆ ಪರವಾಗಿ ಸ್ವಾಗತವನ್ನು ಬಯಸಿ ಶುಭಾಶಯ ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೃಹ ಜ್ಯೋತಿ ಗ್ಯಾರಂಟಿಗೆ 8,900 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು. ಇಲ್ಲಿ ಫೆಬ್ರವರಿ 13ರವರೆಗೆ 5,168 ಕೋಟಿ ಬಿಡುಗಡೆ ಮಾಡಿದ್ದೀವಿ. 5,168 ಕೋಟಿಯನ್ನ ಇಂಧನ ಇಲಾಖೆಗೆ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, 5 kg ಈಗ ಸಿಗ್ತಾ ಇದೆ. ಅದಕ್ಕೆ ಅದ್ರ ಮೇಲೆ ಇನ್ನ 5 kg ಕೊಡ್ತೀವಿ. ಯಾಕಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನ 5 kg ಕೊಡ್ತೀವಿ ಅಂತ ಹೇಳೋದು. ನೋಡಿ, ಪುನಃ ನಿಮ್ಮನ್ನ ಮಾತಾಡ್ಸಿದ್ನೇನ್ರಿ ನಾನು. ಈ ಕಡೆ ಕೇಳ್ತಾ ಇದ್ದೀನಿ. ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ. ಆ ಕಡೆ ಹೇಳದೆ ನಿಮ್ಮನ್ನು ನೋಡೋದೇ ಇಲ್ಲ ನಾನು. ಉತ್ತರ ಕೊಡ್ಲಿಕ್ಕೆ ಅವಕಾಶ ಸಹನೆ ಇಲ್ಲ. ಏನ್ ಮಾಡೋದು? ಈ ರೀತಿ ಮಾತ್ರ ಆಗ್ತದ? ನೀವು ಕೊಟ್ಟಿದ್ದು 5 kg ಮೋದಿ ಇದು
ಯಾವ ರೀತಿ ಮಾನ್ಯ ಮಾತಾಡಿದ್ರೆ ಅಧ್ಯಕ್ಷರೇ, ಏನ್ ಮಾತಾಡ ಸೀನಿಯರ್ ಮೆಂಬರ್ಸ್ ಆಗಿ ಯತ್ನಾಳ್ ಅವರು ಕೇಂದ್ರದಲ್ಲಿ ಬೇರೆ ಸೀರಿಯಸ್ನೆಸ್ ಮಂತ್ರಿಯಾಗಿದ್ರು. ಏನದು ಬೇಕಲ್ಲ, ಇದು ನಾಟಕ ಕಂಪನಿ ಏನು ಆಗ್ತದೆ ಹಿಂಗೆ? ಇಲ್ಲಿ. ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಎದ್ದೇಳ್ತಾರ? ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೇನ್ರಿ ಅವರು? ಈ ಸಾರಿ ಒಬ್ಬರು ಪ್ರಧಾನಮಂತ್ರಿ ಮಾತಾಡೋ ಲೋಕಸಭೆಯಲ್ಲಿ ಭಾಷಣ ಆಯ್ತು. ಮಾಡೋದು, ರಾಜ್ಯಸಭೆಯಲ್ಲಿ ಭಾಷಣ ಮಾಡೋದು ಎರಡೂ ಶಿಷ್ಟಾಚಾರ ಇದೆ. ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು. ನಾನಲ್ಲ. ಬರೀ ಎಲ್ಲ ರಾಜಕೀಯ ಕೂತ್ಕೊಳ್ಳಿ. ಭಾಷಣ. ಯಾರು ಎದ್ದೇಳಿದ್ರ? ಕೇಳಲಿಲ್ಲ. ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು, ಇಡೀ ಸದನ ಕೇಳ್ತು. ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ? ಬೇಡ ಬೇಡ ಕೇಳಬೇಡಿ. ನಾನು ಇವ್ರಿಗೆ ಹೇಳ್ತೀನಿ, ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಇವ್ರಿಗೆ ಹೇಳ್ತೀನಿ ನಾನು. ಕೂತ್ಕೊಳ್ಳಿ, ಯಾಕೆ ಮಾನ್ಯ ಕೇಳ್ತೀರ? ಅಧ್ಯಕ್ಷರೇ, ಮತ್ತೆ ಮಾತಾಡ್ದು ಏನ್ ಸಿಗ್ತಾ ಇದೆ ನಿಮ್ಗಿಂದ? ನಿಮ್ಮ ಗೌರವ ಇದರಲ್ಲಿ ಹೋಗ್ತದೆ. ನೀವು ಕೂತ್ಕೊಳ್ಳಿ, ಈಗ ಮಾತು ಕೇಳಿ ಮತ್ತೆ ಮಾತಾಡಿ. ಪಾರ್ಲಿಮೆಂಟ್ ಏನಾದ್ರು ಹಾಗೆ ಹೇಳಿದ್ದು. ಒಂದು ಉತ್ತಮವಾದ ಸಂಸದ ಪಟ್ಟ ಆಗ್ಬೇಕು ನೀವು. ಎಲ್ಲದಕ್ಕೂ ಅವರ ಆಯ್ತು ಪಾಪ ಆಯ್ತಪ್ಪ, ಅವ್ರು ಸರಿ, ನೀವು ಯಾಕೆ ಈ ರೀತಿ ಮಾಡ್ತೀರಿ? ಬಿಜೆಪಿ ಅಧ್ಯಕ್ಷರು ನಂದಸ್ವಾಮಿ ಅವರೇ, ವಿಜೇಂದ್ರ ಅವ್ರಿಗೆ ಯತ್ನಾಳ್ ಅವ್ರಿಗೆ ಏನೋ ಸ್ಥಾನ ಕೊಟ್ಬಿಟ್ರಪ್ಪ. ಅಧ್ಯಕ್ಷರೇ, ಈಗ ಮಾನ್ಯ ಯತ್ನಾಳ್ ಅವರು ಪದೇ ಪದೇ ಈ ತರ ಎದ್ದು ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರೂ ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. Okay. ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು. ಅವ್ರ ಮೇಲೆ ತಗೊಳ್ಳಿ. ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 146 ಜನರನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 146 ಜನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ 146 ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ನೀವು. ಇವರು ಪದೇ ಪದೇ ಯತ್ನಾಳ್ ಕೂತ್ಕೊಳ್ಳಿ. ಏನಾದ್ರು ನೀವು ಕ್ರಮ ತಗೊಳ್ಬೇಕು. ಯತ್ನಾಳ್ ಅವ್ರಿಗೆ ಮತ್ತೆ ನೀವು ತುಂಬಿಕೊಂಡ್ರಿ ಮುಖ್ಯಮಂತ್ರಿಗಳು ಮಾತಾಡಕ್ಕೆ ಯತ್ನಾಳ್ ಕೂತ್ಕೊಳ್ಳಿ, ನಿಮ್ಗೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಮಾತಾಡಕ್ಕೆ ಬಿಡೋದಿಲ್ಲ. ಬೇರೆ. ಈ ಯತ್ನಾಳು ಉತ್ತರ ಕೊಡ್ತಾರೆ, ಮಾಡ್ತಾ ಇರ್ತಾರೆ ಅವರು. ಒಂದೇ ಒಂದು ಅಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ ರಾಜೇಗೌಡರು. ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ನೀವು ಅಲ್ಲಿ ನಿಂತು ಮಾತಾಡ್ತೀರಿ. ಮಾಡಿಸಿದ್ರಿ, ಸನ್ಮಾನ್ಯ ಅಧ್ಯಕ್ಷ ಯತ್ನಾಳ್ ಅವ್ರಿಗೆ ಹೇಳ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಉತ್ತರನೇ ಕೊಡಕ್ ಹೋಗಲ್ಲ. ಇವ್ರು ಟೀಕೆ ಮಾಡೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಟೀಕೆ ಮಾಡದಿದ್ರೆ ಅದನ್ನೂ ಹೇಳ್ತಿರ್ಲಿಲ್ಲ, ಅದನ್ನೂ ಹೇಳ್ತಿರ್ಲಿಲ್ಲ. ಯತ್ನಾಳ್ ಅವರೇ, ನೀವು ಸೀನಿಯರ್ ಲೀಡರು ಅಲ್ವಾ? ನೀವು ಮುಂದ್ಗಡೆ ಕೂತಿದ್ದೀರಿ, ಅದಕ್ಕೆ ಮುಂದ್ಗಡೆ ಕುಳಿಸಿರೋದು ನಿಮ್ಗೆ ಸೀನಿಯರ್ ಲೀಡರ್. ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಪದೇ ಎದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಆಯ್ತು, ನಾನು ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡ್ಬೇಕು. ಪೇಷಂಟ್ ಆಗಿರ್ಬೇಕು. ಆ ರೀತಿ ಮಾತಾಡ್ಲಿಕ್ಕೆ ನಿಮ್ಮ ಆಗುದಿಲ್ಲ. patient ನಿಮ್ಗೆ ಆಗಿರ್ಬೇಕು ಅವರು. ಗೊತ್ತಿರುವಂತ ವಿಚಾರ ನಿಮ್ಗೆ ಏನಾದ್ರು ಹೇಳ್ಬೇಕಾದ್ರೆ ನಿಮ್ಮ yield ಆದ್ರೆ patient ಹೇಳ್ಬೋದು. ಆಗಿರ್ಬೇಕು. ಅಥವಾ ಮತ್ತೆ ಏನು ಇಲ್ವಲ್ಲ, clarification ಅದಕ್ಕೆ ಹೇಳೋದು ಮಧ್ಯದಲ್ಲಿ ಏನು ಹೇಳಕ್ಕಿಲ್ಲ ಅವ್ರಿಗೆ, ಅದಕ್ಕೆ ಮಧ್ಯದಲ್ಲಿ ಎದ್ದು ಹೇಳ್ಬಿಡೋದು, ಮಧ್ಯೆ ಹೇಳಿ ಡಿಸ್ಟರ್ಬ್ ಮಾಡೋದು. ಇವೆಲ್ಲ ಈ ಡಿಸ್ಟರ್ಬ್ಗೆಲ್ಲ ನಾನು ಬಗ್ಗಲ್ಲ, ಜಗ್ಗಲ್ಲ. ಶಾಂತಗೌಡ್ರೆ. ಕೂತ್ಕೊಳ್ಳಮ್ಮ, ಯಾಕೆ ಓಡಾಡ್ತಾ ಇದೆ? ಕೂತ್ಕೋ ಶ್ರೀನಿವಾಸ್, ಎಲ್ಲಿ ಕೂತ್ಕೊಳ್ತೀರಿ? ಶ್ರೀನಿವಾಸ್, ಬರೋದೇ ಅಪರೂಪ, ಬಂದಂತ ಕೂತ್ಕೊಳ್ಳೋದು ಇಲ್ಲ. ನೋಡಿ, ಈಗ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲಿನ್ ಆಗಿ ಕೂತವ್ರೆ. ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ 8 ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿ ಆಯಿತು. ಅನ್ನಭಾಗ್ಯ ಕಾರ್ಯಕ್ರಮ 10,225 ಕೋಟಿ ರೂಪಾಯಿ ಇಟ್ಟಿದ್ದು. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ. ಫೆಬ್ರವರಿ 13ರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು. ಫೆಬ್ರವರಿ 13ರವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ರೂಪಾಯಿಗಳು. ಆಮೇಲೆ ಗೃಹಲಕ್ಷ್ಮಿಗೆ ಇಲ್ಲಿವರೆಗೆ ಅಂದ್ರೆ ಇವತ್ತಿನವರೆಗೆ 1,18,00,000 1,18,00,000 ಮಹಿಳಾ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಪ್ರತಿ ತಿಂಗಳು 2,000 ರೂಪಾಯಿ. 1,18,00,000 1,18,00,000 ಯಾವಲ್ಲಾರು ಕೊಟ್ಟಿದ್ರ ಈ ತರ?
ಆಮೇಲೆ ಮೊನ್ನೆ ಅಧ್ಯಕ್ಷರೇ ಯುವ ನಿಧಿ ಕಾರ್ಯಕ್ರಮ ಅಮೌಂಟು 17,500 ಕೋಟಿ ಇಟ್ಟಿದ್ದು. ಈ ವರ್ಷ 17,500 ಕೋಟಿ ಇಟ್ಟಿದ್ದು. ಅದರಲ್ಲಿ ಫೆಬ್ರವರಿ 13ರವರೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ 13,352 ಕೋಟಿ. 13,352 ಕೋಟಿ. ಯುವ ನಿಧಿ ಇದು ಯಾಕೆಂದ್ರೆ ನಾವು ಏನೇನು ಹೇಳಿದ್ದು ಅಂತಂದ್ರೆ, ನಾವು ಹೇಳಿದ್ದು ಎಲ್ಲ ನಿರುದ್ಯೋಗಿ ಯುವಕರಿಗಲ್ಲ, ಯಾರು 22, 23ರಲ್ಲಿ ಪಾಸ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಾರೆ ಆ ಪದವೀಧರರು, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು 180 ದಿನದಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆ 2 ವರ್ಷಗಳ ಕಾಲ ಪದವೀಧರರಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ 2 ವರ್ಷದವರೆಗೆ ಕೊಡ್ತೀವಿ ಅಂತ ದಟ್ ವಾಸ್ ಅವರ್ ಪ್ರಾಮಿಸ್ ಟು ದಿ ಯೂತ್ಸ್. ಆಮೇಲೆ ಅದಕ್ಕೆ ಇಟ್ಟಿದ್ದಂಥ ದುಡ್ಡು ಈ ವರ್ಷ 250 ಕೋಟಿ ರೂಪಾಯಿ. ಇಲ್ಲಿವರೆಗೆ 1 ಲಕ್ಷ ಯುವಕ ಯುವತಿಯರು ರಿಜಿಸ್ಟರ್ ಆಗಿದ್ದಾರೆ. ಅವರಲ್ಲಿ 7 ಕೋಟಿ 34 ಲಕ್ಷ ಯುವಕರಿಗೆ ಈಗ ದುಡ್ಡನ್ನು ವರ್ಗಾವಣೆ ಮಾಡಿದ್ದೀವಿ. ಇದರಲ್ಲಿ ಇನ್ನೊಂದು ಬ್ಯೂಟಿ ಆಫ್ ದೀಸ್ ಪ್ರೋಗ್ರಾಮ್ಸ್ ಈಸ್ ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಎಲ್ಲ ನೇರವಾಗಿ ಅವರ ಅಕೌಂಟ್ಗೆ ವರ್ಗಾವಣೆ DBT ಮೂಲಕ. 1 ರೂಪಾಯಿ ಮಧ್ಯವರ್ತಿಗಳ ಕೈಗೆ ಹೋಗಲ್ಲ. ಎಲ್ಲ ದುಡ್ಡು ಕೂಡ DBT ಮೂಲಕ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಆಗ್ತದೆ. ಎಲ್ಲಿ ದುರುಪಯೋಗ ಆಗ್ತದೆ ಮಾನ್ಯ ಸಭಾಧ್ಯಕ್ಷರೇ? ದುರುಪಯೋಗ ಆಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ಇದನ್ನೆಲ್ಲ ಇಲ್ಲಿವರೆಗೆ ನಾವು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 39,675 ಕೋಟಿ. ಈ ವರ್ಷ ಅಲೋಕೇಟ್ ಮಾಡಿರೋದು 39,675 ಕೋಟಿ. 39,675 ಕೋಟಿ. ಸೊ ಇಲ್ಲಿವರೆಗೆ 2,208 ಶಕ್ತಿ ಯೋಜನೆಗೆ, 5,168 ಗೃಹ ಜ್ಯೋತಿಗೆ, ಅನ್ನಭಾಗ್ಯಕ್ಕೆ 8,554, ಗೃಹಲಕ್ಷ್ಮಿಗೆ 13,552, ಯುವ ನಿಧಿಗೆ 7,34 ಲಕ್ಷ ದುಡ್ಡನ್ನ ಜಮಾ ಮಾಡಿಬಿಟ್ಟಿದ್ದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೆ ಇರತಕ್ಕಂಥ 5 ಗ್ಯಾರಂಟಿಗಳು. ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನಾವು ಯಾಕೆ ದುಡ್ಡು ಕೊಡ್ತಾ ಇದ್ದೀವಿ? 5 kg ಒಬ್ಬರಿಗೆ ಸುಮಾರು 4,38 ಲಕ್ಷ ಜನರಿಗೆ, 4,38 ಲಕ್ಷ ಜನರಿಗೆ 170 ರೂಪಾಯಿನಂತೆ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. 170 ರೂಪಾಯಿ 5 kgಗೆ. ಎಸ್, 5 kgಗೆ ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತು ಅಂತ ಹಿಂದೆ ಕೊಟ್ಟೋಗ್ಬಿಟ್ಟು ಕೊಡಲಿಲ್ಲ. ಪತ್ರ ಬರೆದ್ಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ 34 ರೂಪಾಯಿನಂತೆ 1 kg ಅಕ್ಕಿಗೆ ಕೊಡ್ತೀವಿ, ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಸ್ಟಾಕ್ ಇದೆ. ನಾನೇ ಕರೆದು ಮಾತಾಡಿದೆ. ಐ ಮೈಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ, ಒಪ್ಕೊಂಡು ಹೋದ್ರು. ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು. ರಾಜಕೀಯ ಮಾಡಿ
ಕೊಡಲ್ಲ ಅಂತ ಅಂದ್ಬಿಟ್ರು. ನಾನೇನ್ ಮಾಡಿದೆ, ಜಾರ್ಖಂಡು, ಪಂಜಾಬ್, ಬಡವರ ವಿರೋಧಿ ಬಿಜೆಪಿಗಳು, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತೇಳಿ. ಅವ್ರು ಯಾರ ಕೈಲೂ ಪಾಪ ಅಕ್ಕಿ ಕೊಡಕ್ಕೆ ಅಷ್ಟೊಂದು ಅಕ್ಕಿ ಕೊಡಕ್ಕೆ ಆಗ್ಲಿಲ್ಲ, ನಮಗೆ ಬೇಕಾದಷ್ಟು ಅಕ್ಕಿ ಕೊಡಕ್ಕೆ ಆಗ್ಲಿಲ್ಲ. 90 ರೂಪಾಯಿ ಕೊಡಕೈತಾರ ಅಲ್ಲಿ. ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ, ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ, ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ, ಫುಡ್ ಕಾರ್ಪೊರೇಷನ್ ಬಿಡಿಗೆ ಅಲ್ಲೇ ತಗೋತೀವಿ, ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕೂತ್ಕೊಳ್ಳಿ, ಅಕ್ಕಿನೇ ಕೊಡ್ತೀವಿ, ಕೊಡಿಸ್ಕೊಡ್ಲಿ. ಸೊ ಅಕ್ಕಿ ಕೊಡದೇ ಇರೋದ್ರಿಂದ ಇವರು ನಾವು 170 ರೂಪಾಯಿ ಮಾತು ಕೊಟ್ಬಿಟ್ಟಿದೀವಪ್ಪ, ಮಾತು ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 18ರವರೆಗೆ. ಈ ಕಡೆ ನೋಡ್ತೀನಿ ನಾನು, ನೀನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕ ಬೇಡ ಅಂತೀಯ? ಆಯ್ತಪ್ಪ, ಇವ್ನ್ ನನ್ನ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು. ಯಾರೋ ಮ್ಯಾನೇಜರ್ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಕೊಡು ಅಂತ ಕೇಳಿ ಘೋಷಣೆ ಮಾಡೋವಾಗ ಸರ್ಕಾರ ಕೇಳಿದ್ರ, ಕೇಂದ್ರ ಸರ್ಕಾರ ಕೇಳಿ ನಾವು ಈ ಯೋಜನೆ ಮಾಡ್ತಾ ಇದ್ರಿ, ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ. ಈಗ ಮನ್ಸಿಗೆ ಬಂದಾಗ ಇವ್ರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮಾಡೋದು ಸರಿಯಲ್ಲ. ಅವರು ನೋಡಿ, ಮುನಿಯಪ್ಪನವರೇ ಸಾಕ್ಷಿ. ಈಗ ಎಲ್ಲಿಗೆ ಹೋಗಿ ಅನೌನ್ಸ್ ಮಾಡಕ್ ಗೋಯಲ್ ಮಿಸ್ಟರ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗಿದ್ರು ಕೂಡ ಇಲ್ಲ, ನಮ್ಮ ಹತ್ರ ಅವ್ರು ಯಾರು ಗೋಯಲ್ ಅನ್ನೋರು ಯಾರು? ಈಗ ಏನ್ ಗೋಯಲ್ ಅವ್ರ ಹೆಸರು? ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅನ್ನೋರು ನಿಮ್ಮಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿನ ಇಲ್ವಾ? ಅವ್ರ ಹತ್ರ ಹೋಗಿ ಯಾಕೆ ಆಗ್ತೀರಿ? ಇಡೀ ದಿನ ಕಾದು ಆಮೇಲೆ ಭೇಟಿ ಮಾಡಿ, ಮೊದಲನೇ ಸಾರಿ ಸಿಕ್ಲಿಲ್ಲ, 2ನೇ ಸಾರಿ ಭೇಟಿ ಮಾಡದ್ದು. ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗರಿದ್ರು ಕೂಡ ಕೊಡ್ಲಿಲ್ಲ. ಈಗ ಅಶೋಕ್ ಅವ್ರು ಹೇಳ್ತಾರೆ, ಅವರು ಯಾರು ಮ್ಯಾನೇಜರ್ ಕೇಳ್ಬಿಟ್ರೆ ಆಗ್ತದ? ಕೇಂದ್ರ ಸರ್ಕಾರ ಸ್ಕೀಮ್ ಅಲ್ಲಿ ಕೊಡಬೇಕು ಅಂತ. ಒಂದು ನಿಮಿಷ ಅಶೋಕ್, ಒಂದು ನಿಮಿಷ ಆಯ್ತು, ಒಂದು ಸೆಕೆಂಡ್. ಈಗ 29 ಕೊಡ್ತೀವಿ ಅಂತ ಆಯ್ತು, ಒಂದು ಸೆಕೆಂಡ್. ನಿಮ್ಮ ಹತ್ರ ಭಾಗ್ಯಜ್ಯೋತಿ ಅಂತ ಹೇಳಿದ್ರು, ಕರೆಂಟ್ ಏನ್ ಕೇಂದ್ರ ಸರ್ಕಾರ ಕೇಳಿ 29 ಕೊಡ್ತೀವಿ ನರೇಂದ್ರ ಮೋದಿ ಅಂದ್ರು. ಎಲ್ಲ ರಾಜ್ಯಗಳಲ್ಲಿ ಅಲ್ಲ, ಒಂದು ಸೆಕೆಂಡ್, ಕನ್ಫ್ಯೂಷನ್ ಅಲ್ಲ, ಖಾಸಗಿ ವ್ಯಕ್ತಿಗೆ 18 ರೂಪಾಯಿ, 18 ಕನ್ಫ್ಯೂಷನ್ ಬೇಡ. ಆಯ್ತು, ಇವ್ರು ಅನೌನ್ಸ್ಮೆಂಟ್ ಮಾಡಿರೋದು, ಇವ್ರ ಕಮಿಟ್ಮೆಂಟ್. ದುಡ್ಡು ಕೊಡಕ್ಕೂ ಕೇಂದ್ರ ಸರ್ಕಾರ, ರೇಷನ್ ಕೊಡಕ್ಕೂ ಕೇಂದ್ರ ಸರ್ಕಾರ, ಈಗ ಕರೆಂಟ್ ಕೊಡಕ್ಕೂ ಕೇಂದ್ರ ಸರ್ಕಾರ. ದುಡ್ಡು ಕೊಡ್ತೀವಿ ಅಂತ ಇವತ್ತು ಸರಿ ಆಯ್ತು, ಕ್ಲಾರಿಫಿಕೇಶನ್ ಮತ್ತೆ ನೀವು ಮಾತಾಡಿ. ಈಗ ಆಯ್ತು. ಈಗ ಅಶೋಕ, ಯಾಕೆ ವೈ ಆರ್ ಲೂಸಿಂಗ್ ಯುವರ್ ಟೆಂಪರ್? ನಾನು ಐ ಆಮ್ ವೆರಿ ಕಾಮ್ ಅಂಡ್ ಕೂಲ್. ಮುಖ್ಯಮಂತ್ರಿಗಳೇ, ಒಂದು ಈಗ ಅಶೋಕ್ ಅವರೇ, ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ, ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು. ಒನ್ ಥಿಂಗ್ ಅಲ್ಲ, ಆಯ್ತು, ಹೌದು ಆಗಿದ್ರಲ್ಲ, ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ನೋ ಒನ್ ವಿಲ್ ಇಂಟರ್ಫಿಯರ್ ಇನ್ ದಿ ಇದಂತೇಳಿ, ಯಾರು ಎಲ್ಲಿಯೂ ಕೂಡ ಇಲ್ಲ ಇದಾಗೆ ಇಟ್ಸ್ ಅನ್ ಅಥಾರಿಟಿ. ಕೇಂದ್ರ ಸರ್ಕಾರಕ್ಕೆ ಆಯ್ತು, ಇಟ್ ಇಸ್ ಇಂಡಿಯನ್ ಕಾರ್ಪೊರೇಷನ್. ನೀವು ಎನ್ಕ್ವೈರಿ ಮಾಡಿ ಬೇರೆ. ನಿಮ್ ತಪ್ಪಾಗಿ ನೀವ್ ಯಾಕೆ ಓನ್ ಮಾಡ್ಕೊಳ್ತೀರಿ? ಆಯ್ತಪ್ಪ, ಕೂತ್ಕೊಳ್ಳಿ, ಗೊತ್ತಿಲ್ಲ ಮಾತಾಡಬೇಡ, ಗೊತ್ತನ್ಸ್ ಮಾತ್ರ ಮಾತಾಡು. ಅದು ಎನ್ಕ್ವೈರಿ ಮಾಡಿ. ಕೂತ್ಕೊಳ್ಳಪ್ಪ. ನಾನು ಈಲ್ಡಾಗಿಲ್ಲ, ಕೂತ್ಕೊಳ್ರಿ. ಆಯ್ತು, ಗೌರವ ಕೊಟ್ಟೆ ಮಾತಾಡುದು. ಈಗ ಕೂತ್ಕೊಳ್ಳಿ, ಈಗ ಅಲ್ಲಿ ಕೂತ್ಕೊಳ್ಳಿ. ಆಯ್ತಪ್ಪ, ಗೊತ್ತಿದೆ ನಿಂದೆಲ್ಲ, ನಮ್ಗೆ ಗೊತ್ತಿದೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು,
ಮಾತಾಡೇ ಇಲ್ಲ ನಾನು. ಆಯ್ತಪ್ಪ ಏನ್ ಮಾತಾಡ್ತೀಯ? ಕೂತ್ಕೊಳ್ಳಿ ಎಲ್ಲ. ಈಗ ಆಯ್ತು ನೀವ್ಯಾಕೆ ಈಗ ಏನ್ ಮಾತಾಡ್ತಾನ ಅವನು? ಹಿಂದುತ್ವ ತೊಲೆ ಆಯ್ತು ಅವನು ಹುಚ್ಚಾಗಿದ್ದಾನೆ. ಹೊರಗಾಕ್ರ ಅವನು. ಆಯ್ತು ಈಗ ಸುರೇಶ್ ನೀವು ಕೂತ್ಕೊಳ್ಳಿ ಈಗ. ಮಾಡ್ತಾನೆ. ಆಯ್ತು ಕೂತ್ಕೊಳ್ಳಿ. ಭಾರಿ ಹಿಂದುತ್ವದ ತೊಲೆ ಇವನು. ಆಯ್ತು ಕೂತ್ಕೊಳ್ಳಿ. ಏನ್ ಬೇಕಾದ್ರೆ ಮಾತಾಡ್ತಾನೆ. ಅಲ್ಲ ಕೂತ್ಕೊಳ್ಳಿ ಸ್ವಾಮಿ. ನೀವು ಕೂತ್ಕೊಳ್ಳಿ. ಜೈ ಶ್ರೀರಾಮ್ ಅನಿಸ್ತಾನೆ. ಮಾನ ಬರುತ್ತಿದೆಯಾ ನಿಮಗೆ? ಅಣ್ಣ 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 ಏನ್ ಮಾತಾಡ್ತಾನೆ ಅವನು? ಸುರೇಶ್ ಎಲ್ಲ ಕೂತ್ಕೊಳ್ಳಿ. ಎಲ್ಲ ಕುಳ್ಳರಿಸಿ ಅಧ್ಯಕ್ಷರೇ. ಸುರೇಶ್ ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ಅಲ್ಲ ಪೀಠಕ್ಕೆ ಗೌರವ ಕೊಡೋದು ಈಗ ಸುರೇಶ್ ಅಣ್ಣ ಕೂತ್ಕೊಳ್ಳಿಪ್ಪ. ಆಯ್ತು ಕೂತ್ಕೊಳ್ಳಿ. ಯಾಕೆ ಇದು ಮಾಡ್ತೀರಿ? ಕೂತ್ಕೊಳ್ಳಿ. ಅಲ್ಲ ಆಯ್ತು ಕೂತ್ಕೊಳ್ಳಿ. ಮಾತಾಡಿ ಕೂತ್ಕೊಳ್ಳಿ. ಅಲ್ಲ ಅಲ್ಲ ನಿಮ್ಮ ಪ್ರೀತಿ ಕೂತ್ಕೊಳ್ಳಿ. ಆಯ್ತಲ್ಲ ಈಗ ಕೂತ್ಕೊಳ್ಳಿ. ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ. ಈಗ ದುರ್ಗಣ್ಣ ಕೂತ್ಕೊಳ್ಳಿ. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಪೀಠಿಗೆ ಮರ್ಯಾದೆ ಕೊಡೋದು ಕಲ್ಕೊಡ್ರಿ. ಊರ ಆಡಳಿತ ಮಾಡಿ ಪೀಠಿಗೆ ಮರ್ಯಾದೆ ಕಲ್ಕೊಡ್ರಿ. ನೀವಲ್ಲಿ ಕೂತ್ಕೊಳ್ಳಿ. ಅಲ್ಲ ಅಬ್ಬ ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೋಡಿ ಆಯ್ತಪ್ಪ ನೀವು ಕೂತ್ಕೊಳ್ಳಿ. ಬಸನ್ನಪ್ಪ ಅವಶ್ಯಕತೆ ಇಲ್ಲ. ಡಾಕ್ಟ್ರೆ ಒಂದ್ ನಿಮಿಷ. ಮಾತಾಡೋದಂಗೆಲ್ಲ ನೀನು ಮಂಗಳೂರಿಗೆ ಇಟ್ಕೋ, ಇಲ್ಲಿ ಇಟ್ಕೋಬೇಡ. ಇಲ್ಲಿ ಇಟ್ಕೋಬೇಡ. ಇಲ್ಲ ಬಸ ಕೂತ್ಕೊಳ್ಳಿ. ರಂಗನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ರವಿಶಂಕರ್ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ತಮಗೂ ಅವ್ರಿಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದಿರ. ಅಲ್ಲ ಒಂದೇ ನಿಮಿಷ, ಏಕವಚನ ಉಪಯೋಗ ಮಾಡಿದಿರ. ನೀವು ಅದನ್ನ ನಿಮ್ಮ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ. ಇದು ಸದನ ಇರೋದ್ರಿಂದ ಅವರು ಒಬ್ಬ ಶಾಸಕರು, ಅದೃಷ್ಟ ಸ್ನೇಹ ನಮ್ಗಿದೆ, ಗೊತ್ತಿದೆ. ನಿಮ್ಗೂ ಅವ್ರಿಗೂ ಬಹಳ ಚಂದ ಒಳ್ಳೆ ಸ್ನೇಹ ಇದೆ. ಆದ್ರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆತರ ಹೇಳಿದಾಗ ಅವ್ರಿಗೆ ಒಂದ್ ರೀತಿ ಅವಮಾನ. ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪಾರ್ಥ ಕಡತಲೆ ಅದನ್ನ ತೆಗಿಸ್ತೇನೆ. ಒಂದು ಯಾರು ತಪ್ಪಾರ್ಥ ಮಾಡಿಕೊಳ್ಳೋದು ಬೇಡ. ಕೆಲವೊಮ್ಮೆ ಮಾತಾಡುವ ಕೆಲವು ಇರ್ತದಂತಲ್ಲ. ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತೆಗೆದಾಕಿ, ನಂದೇನು ತಕರಾರಿಲ್ಲ. ಇಲ್ಲ ಆಯ್ತು, ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು. ಕುತ್ಕೊಳ್ಳೋ ಗೊತ್ತು ಅಂತಂದ್ರು. ಈಗ ನಾನು ಅದು ಅವ್ರ ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ತಿರೋದು ಅಷ್ಟೇ. ಅದ್ರಲ್ಲೇನಿದೆ? ನೋವಾಗಿದೆ ತೆಗೆದಾಕಿ ಅಷ್ಟೇ. 224 ಜನರಿಗೆ ಕೂಡ ನೋವಾಗದ ರೀತಿಯಲ್ಲಿ ಅವ್ರಿಗವ್ರಿಗೆ ಬೇಕಾದ ರೀತಿಯಲ್ಲಿ ಮಾತಾಡೋದ ಕಲೆ. ಆಯ್ತು, ಐ ಹ್ಯಾವ್ ಗಾಟ್ ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್. ಮುಖ್ಯಮಂತ್ರಿಗಳು ಆತರ ವೈಯಕ್ತಿಕವಾಗಿ ಏನಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಮುಖ್ಯಮಂತ್ರಿಗಳು ಬಹಳ ಶಾನ್ಯರದಾರ. ಅವ್ರಿಗೆ ಯಾಕಿಷ್ಟು ಸಪೋರ್ಟ್ ಸಿಗಾಕತ್ತೈತೆ ಆ ಕಡೆಯಿಂದ ಅಂದ್ರ ಸಚಿವ ಶೀಘ್ರದಲ್ಲೇ ಪುನರ್ರಚಿಸಲಾಗುವುದು. ಮತ್ತೆ ಔಟ್ ಆಫ್ ದಿ ಸಬ್ಜೆಕ್ಟ್ ಅಲ್ಲಿ ಹೋಗಿ ಮಾತಾಡ್ತೀರಿ. ಏನು ಸಬ್ಜೆಕ್ಟ್ ಇದರ ಬಗ್ಗೆ ಮಾತಾಡಿ. ಈಗ ಉತ್ತರ ಡೈವರ್ಟ್ ಆಗೋದು ಬೇಡ, ಸಬ್ಜೆಕ್ಟ್ ಮಾತಾಡಿ. ಅದರಿಂದ ನಾವು 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ. ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದವ್ರಿಗೆ ಜಾಂಡೀಸ್ ಅಂತ, ಇಂಗ್ಲೀಷ್ನಲ್ಲಿ ಜಾಂಡೀಸ್ ಅಂತ. ಅದಕ್ಕೆ ಎಲ್ಲ ತಗೊಂಡೋಗ ಅವನು ಯಾವನೇ ಕೊಡೋನು.
ಯಾವ ರೋಗ ಬಂದಿತ್ತೋ ಇಲ್ಲಿದ್ದಾಗ ಅದೇ ರೋಗನೇ ಇರೋದು ಎಲ್ಲ ಅದೇ ನನಗೆ ಬಂದಿದ್ದ ರೋಗನೇ ನಿಮಗೂ ಬಂದಿದ್ಯಾ? ಒಪ್ಕೋಬೇಕಲ್ಲ. ನನಗೆ ಬಂದಿರೋದು ಒಂದೇ ಒಂದು ರೋಗ ಏನ್ ಗೊತ್ತಾ? ಡಯಾಬಿಟಿಕ್. ನಿನಗೆ ಬಂದಿದ್ಯಾ? ಇನ್ನೂ ಏನೇನು ಅಂದಿದೆಯೋ ಗೊತ್ತಿಲ್ಲ. ಬಂದಿಲ್ವಾ? ನನಗೆ ಬಂದಿರೋ ರೋಗ ಡಯಾಬಿಟಿಕ್. ಅದು ಐ ಆಮ್ ಡಯಾಬಿಟಿಕ್ ಸರ್. ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ. ಅದು ಬಂದ್ರೆ ಎಲ್ಲ ಬಂದಂಗೆ ಲೆಕ್ಕ. ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ಶುಗರ್ ಬಂದ್ರೆ ಹೊಗಳ್ತಾರೆ, ಬೇರೆ ರೋಗ ಬಂದ್ರೆ ತಿಳ್ತಾರೆ. ಏನ್ ಮಾಡೋದು ಇವ್ರಿಗೆ? ನಾವು ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ. ನಿಮ್ಗೂ ಗೊತ್ತಿದೆ. ಹೇಳಿ ನೋಡಪ್ಪ, ದಿನೇಶ್ ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್. ಲಕ್ಕಿ ಮ್ಯಾನ್. ಶುಗರ್ ಬರದೇ ಇದ್ರೆ ಯು ಆರ್ ಎ ಮೋಸ್ಟ್ ಲಕ್ಕಿ ಮ್ಯಾನ್. ಈಗ ಯಾಕಂತಂದ್ರೆ more than 50% of the people, they are suffering from diabetic. ಯಾರಿಗೆ ಚಿಂತೆ ಇಲ್ಲ ಅವರು ಶುಗರ್ ಇಲ್ಲ. ಕರೆಕ್ಟ್. ಯಾರಿಗೆ ಚಿಂತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್, ಚಿಂತೆ ಇಲ್ವಾ ಹಂಗಾರೆ? ಒಳ್ಳೆ ಕೆಲಸ. ಅವ್ರ BP ಇದೆ. ಅದರಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವಲ್ಲ ಪಾಪ, ನೀವು ಕರೆದೇ ಇಲ್ಲ. ಇಲ್ಲ, ನಿನಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು ಕರೀತಾರೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತಾ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ? ರಾಜ್ಯದಲ್ಲಿರ್ತಕ್ಕಂಥ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ